ಚೈನಾದಲ್ಲಿ ನೀವು ಒಂದು ಸಿಮ್ ಕಾರ್ಡ್ನ ಖರೀದಿ ಮಾಡ್ತಾ ಇದ್ದೀರಾ ಅಂದರೆ ಅದರ ಪ್ರೈಸ್ ಏನಿದೆ ಇಲ್ಲಿ 6,000 ರೂಪಾಯಿ ಏನಿದೆ ಬರುತ್ತೆ. ಹೌದು, ನಾರ್ಮಲ್ ಆಗಿ ನಮ್ಮ ಇಂಡಿಯಾದಲ್ಲಿ ಏನಿದೆ ನಾವು ಯಾವುದೇ ಅಂತ ಸಿಮ್ ಕಾರ್ಡ್ ಖರೀದಿ ಮಾಡಬೇಕಾದ್ರೆ ಅಥವಾ 200 ರೂಪಾಯಿ 300 ರೂಪಾಯಿ ಖರೀದಿ ಮಾಡ್ತೀವಿ. ಆದ್ರೆ ಚೈನಾದಲ್ಲಿ ನೀವು ಸಿಮ್ ಕಾರ್ಡ್ ಖರೀದಿ ಮಾಡ್ತಾ ಇದ್ದೀರಾ ಅಂದ್ರೆ ನೀವು ಇಲ್ಲಿ ಮಿನಿಮಮ್ ಟು ಮಿನಿಮಮ್ ಇಲ್ಲಿ ನಿಮಗೆ 6,000 ರೂಪಾಯಿನ ನೀವು ಇಲ್ಲಿ ಕೊಡಬೇಕಾಗುತ್ತೆ. ಅಷ್ಟೆಲ್ಲ ಇನ್ನೊಂದು, ನೀವು ಚೈನಾಕ್ಕೆ ಹೋಗ್ತಾ ಇದ್ದೀರಾ ಅಂದ್ರೆ ನಿಮ್ದು ಗ್ರಾಮೀಣ ಬ್ಯಾಂಕ್ ಅಕೌಂಟ್ ಪಾಸ್ಬುಕ್ ಈ ತರ ಮಾತ್ರ ಮರಿಬೇಡಿ. ನಿಮ್ಮ ಇಂಡಿಯಾದಲ್ಲಿ ಏನಿದೆ ನೀವು ನೋಡಬಹುದು, ಯಾವುದೇ ಅಂತ ಒಂದು ಸಿಮ್ ಕಾರ್ಡ್ ಖರೀದಿ ಮಾಡಬೇಕಾದ್ರೆ ನಮಗೆ ಇಲ್ಲಿ ಒಂದು ಐಡಿ ಪ್ರೂಫ್ ನ ಕೊಡಬೇಕಾಗುತ್ತೆ. ಇಲ್ಲಿ ರೇಷನ್ ಕಾರ್ಡ್ ಆಗಿರಬಹುದು ಅಥವಾ ಆಧಾರ್ ಕಾರ್ಡ್ ಇಲ್ಲ ಪ್ಯಾನ್ ಕಾರ್ಡ್ ಈ ತರ ಇರುತ್ತೆ. ಚೈನಾದಲ್ಲಿ ಈ 30 ದಿವಸ ವ್ಯಾಲಿಡಿಟಿ ಪ್ಲಾನ್ಸ್ ಏನ್ ಬರ್ತಲ್ಲ, ಇದ್ರದ್ದು ಮೋಸ್ಟ್ ಎಕ್ಸ್ಪೆನ್ಸಿವ್ ಪ್ಲಾನ್ಸ್ ಅಂತಾನೆ ಹೇಳ್ಬಹುದು. ಎಷ್ಟು ಶಾರ್ಟ್ ಪ್ಲಾನ್ಸ್ ಬರ್ತವೆ ಅದ್ರದ್ದು ಅಷ್ಟೇ ಪ್ರೈಸ್ ಏನಿದೆ ಜಾಸ್ತಿ ಇರುತ್ತೆ. ಹೌದು, ಈ ತರ ಟೆಕ್ನಾಲಜಿ ಫ್ಯಾಕ್ಟ್ಸ್ ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ ಬನ್ನಿ. ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಚೈನಾದಲ್ಲಿ ಸಿಮ್ ಕಾರ್ಡ್ ಪ್ರೈಸ್ ಎಷ್ಟಿರುತ್ತೆ ಮತ್ತು ಇದರ ಪ್ಲಾನಿಂಗ್ ಯಾವ ತರ ಇರುತ್ತೆ ಮತ್ತು ಇದರ ಪ್ರೈಸ್ ಮತ್ತು ಇಲ್ಲಿ ಐಡಿ ಪ್ರೂಫ್ ಯಾವ ತರ ಕೊಡಬೇಕಾಗುತ್ತೆ ಅಂತ ನಿಮಗೆ ಸಂಪೂರ್ಣವಾಗಿ ಮಾಹಿತಿನ ತಿಳಿಸಿಕೊಡ್ತೀನಿ. ಹೌದು, ನಿಮಗೆ ಈ ತರ ಡೌಟ್ಸ್ ನ ಇರಬಹುದು. ನಮ್ಮ ದೇಶದಲ್ಲಿ ಯಾವ ತರ ಸಿಮ್ ಕಾರ್ಡ್ ಪ್ರೈಸ್ ಇರುತ್ತೆ ಮತ್ತು ಅದು ವ್ಯಾಲಿಡಿಟಿ ಪ್ಲಾನ್ಸ್ ಇರ್ತವೆ, ಡಾಟಾ ಬರುತ್ತೆ. ಪರದೇಶದಲ್ಲಿ ಅದರ ಕಂಪನಿ ಹೆಸರು ಏನು ಮತ್ತೆ ಅಲ್ಲಿ ಸಿಮ್ ಕಾರ್ಡ್ ಪ್ಲಾನ್ಸ್ ಯಾವ ತರ ಇರ್ತವೆ, ಅದರ ಪ್ರೈಸ್ ಎಷ್ಟಿರುತ್ತೆ ಅಂತ ಪ್ರತಿಯೊಬ್ಬರು ಕೂಡ ತಿಳ್ಕೊಂತ ಕೂತಲ್ಲ ಇರುತ್ತೆ. ಹೌದು, ಅದಕ್ಕೋಸ್ಕರ ನನಗೂ ತಿಳ್ಕೊಂಡಾಯ್ತು ಹಾಗೂ ನಿಮಗೂ ಇದರ ಸಂಬಂಧಪಟ್ಟಂಗೆ ಇನ್ಫಾರ್ಮೇಶನ್ ಕೊಟ್ಟಂಗೋಯ್ತು ಅಂತ ಈ ವಿಡಿಯೋನ ಮಾಡ್ತಾ ಇದೀನಿ. ದಯವಿಟ್ಟು ವಿಡಿಯೋಗೆ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಚೈನಾದಲ್ಲಿ ನೀವು ಇಲ್ಲಿ ಸಿಮ್ ಕಾರ್ಡ್ ನ ಖರೀದಿ ಮಾಡಬೇಕಾದ್ರೆ ಮಿನಿಮಮ್ ಟು ಮಿನಿಮಮ್ ಅಂದ್ರೆ ನಾನು ಸಿಮ್ ಕಾರ್ಡ್ ನ ಖರೀದಿ ಮಾಡಬೇಕಾದ್ರೆ ಇಲ್ಲಿ ನಿಮಗೆ 600 ರೂಪಾಯಿ ಅಂತ ಹಿಡ್ಕೊಂಡು ಇಲ್ಲಿ ನಿಮಗೆ 6,000 ರೂಪಾಯಿವರೆಗೂ ನಿಮಗೆ ಪ್ಲಾನ್ಸ್ ನ ಬರ್ತವೆ. ಅಂದ್ರೆ ಇಲ್ಲಿ ಓನ್ಲಿ ಸಿಮ್ ಕಾರ್ಡ್ ಅಷ್ಟಲ್ಲ, ನೀವು ಇಲ್ಲಿ ಪ್ಲಾನ್ ನ ಖರೀದಿ ಮಾಡಬೇಕಾಗುತ್ತೆ, ಅದ್ರ ಜೊತೆಗೆ ಇಲ್ಲಿ ನಿಮಗೆ ಸಿಮ್ ಕಾರ್ಡ್ ನ ಕೊಡ್ತಾರೆ ಅವರು. ಹೌದು, ನಮ್ಮ ಇಂಡಿಯಾದಲ್ಲಿ ನೋಡಬಹುದು, ಅಂದ್ರೆ ಯಾವ್ದಾದ್ರು ಸಿಮ್ ಕಾರ್ಡ್ ನ ಖರೀದಿ ಮಾಡಿದ್ವಿ ಅನ್ಕೊಳ್ಳಿ ಸ್ಟಾರ್ಟಿಗೆ ಫ್ರೀ ಕೊಡ್ತಾರೆ. ಆದ್ರೆ ಚೈನಾದಲ್ಲಿ ಈ ತರ ಯಾವುದೂ ಇಲ್ಲ. ಇಲ್ಲಿ ಯಾವ್ದು ಕಾರಣ ಕೂಡ ಫ್ರೀ ಅಂತೂ ಸಿಗೋದೇ. ಇಲ್ಲಿ ಡೈರೆಕ್ಟ್ ಆಗಿ ನೀವು ದುಡ್ಡು ಕೊಡಬೇಕಾಗುತ್ತೆ. ದುಡ್ಡು ಕೊಟ್ಟ ಮೇಲೆ ಅವರು ನಿಮಗೆ ಸರ್ವಿಸ್ ನ ಕೊಡ್ತಾರೆ. ಅಂದ್ರೆ ಇಲ್ಲಿ ನೀವು ಒಂದು ಸಿಮ್ ಕಾರ್ಡ್ ನ ಖರೀದಿ ಮಾಡಬೇಕಾದ್ರೆ ಚೈನಾದಲ್ಲಿ ಐಡಿ ಪ್ರೂಫ್ ನೋಡಿದ್ರೆ, ನಮ್ಮ ಇಂಡಿಯಾದಲ್ಲಿ ನೋಡಬಹುದು ನೀವು, ನಾವು ಆಧಾರ್ ಕಾರ್ಡ್ ಕೊಡ್ತೀವಿ ಅಥವಾ ರೇಷನ್ ಕಾರ್ಡ್ ಕೊಡ್ತೀವಿ, ಪ್ಯಾನ್ ಕಾರ್ಡ್ ಕೊಡ್ತೀವಿ, ಈ ತರ ನಾವು ಇಲ್ಲಿ ನಮ್ಮ ಭಾರತ. ಬಟ್ ಆದ್ರೆ ಚೈನಾದಲ್ಲಿ ನೀವು ಒಂದು ವೇಳೆ ಸಿಮ್ ಕಾರ್ಡ್ ಖರೀದಿ ಮಾಡ್ತಾ ಇದೀರ ಅಂದ್ರೆ ನೀವು ನಿಮ್ಮ ಲೋಕಲ್ ಬ್ಯಾಂಕ್ ಅಕೌಂಟ್ ಬೇಕಾಗುತ್ತೆ, ಪಾಸ್ಬುಕ್ ಇಲ್ಲ ಅಂದ್ರೆ ಪಾಸ್ಪೋರ್ಟ್ ಅಂದ್ರೆ ಎಲ್ಲ ಕಡೆ ಬೇಕು. ಅದಾದ್ಮೇಲೆ ಇಲ್ಲಿ ನೋಟ್ಸ್ ಅಂತ ಒಂದು ಇದೆ, ಅಂದ್ರೆ ಇಲ್ಲಿ ಮೋಸ್ಟ್ಲಿ ಅಲ್ಲಿ ಒಂದು ಐಡಿ ಪ್ರೂಫ್ ಇರಬಹುದು ಅನ್ಸುತ್ತೆ. ಈಗ ಬರೋಣ ಇದರದ್ದು ಡಾಟಾ ಪ್ಲಾನ್ಸ್. ನಾವು ನೋಡಬಹುದು ನಮ್ಮ ದೇಶದಲ್ಲಿ ಅಂದ್ರೆ ಆಲ್ಮೋಸ್ಟ್ ನಮ್ಮದು ಜಿಯೋ ಆಗಿರ್ಬೋದು, ಏರ್ಟೆಲ್ ಆಗಿರ್ಬೋದು, ಪರ್ ಡೇ 2 GB ಡಾಟಾ ಕೊಡ್ತಾರೆ, ಅನ್ಲಿಮಿಟೆಡ್ ಕಾಲಿಂಗ್ಸ್ ಕೊಡ್ತಾರೆ, ಪರ್ ಡೇ 100 SMS ನ ಕೊಡ್ತಾರೆ. ಬಟ್ ಆದ್ರೆ ಚೈನಾದಲ್ಲಿ ಏನಿದೆ ಪ್ರತಿಯೊಂದು ಪ್ಲಾನ್ ಅಲ್ಲಿ ನಿಮಗೆ ಅನ್ಲಿಮಿಟೆಡ್ ಡಾಟಾ ಎಂದು ಸಿಗುತ್ತೆ. ಹೌದು, ಇಲ್ಲಿ ಯಾವುದೇ ಕಾರಣ ಕೂಡ ಇಲ್ಲಿ 2 GB ಅಥವಾ 1.5 GB ಈ ತರ ಸಿಗೋದಿಲ್ಲ. ಡೈರೆಕ್ಟ್ ಆಗಿ ಅನ್ಲಿಮಿಟೆಡ್ ಡಾಟಾ ಸಿಗುತ್ತೆ, ಅನ್ಲಿಮಿಟೆಡ್ ಕಾಲ್ ಸಿಗುತ್ತೆ. ಅಷ್ಟೆಲ್ಲ ಇದರ ಪ್ಲಾನ್ ತಕ್ಕಂಗೆ ಇಲ್ಲಿ ನಿಮಗೆ ಇದರದ್ದು ಕಾಸ್ಟ್ ಏನಿದೆ, ಪ್ರೈಸ್ ಏನಿದೆ ನಿಮಗೆ ಬೀಳುತ್ತೆ. ಇನ್ನು ಇದರ ವ್ಯಾಲಿಡಿಟಿ ನೋಡಿದ್ರೆ ಫ್ರೆಂಡ್ಸ್, ಇಲ್ಲಿ ನಿಮಗೆ 30 ದಿವಸ ಏನಿದೆ ಇಲ್ಲಿ ನಿಮಗೆ ವ್ಯಾಲಿಡಿಟಿ ಬರುತ್ತೆ. ಮೋಸ್ಟ್ ಎಕ್ಸ್ಪೆನ್ಸಿವ್ ಪ್ಲಾನ್ಸ್ ಕೂಡ ಇದೆ. ಅಂದ್ರೆ ಚೈನಾದಲ್ಲಿ ಯಾವ ಪ್ಲಾನ್ ಶಾರ್ಟ್ಸ್ ಇರುತ್ತಲ್ಲ, ಶಾರ್ಟ್ ಪ್ಲಾನ್ಸ್ ಏನಿರುತ್ತಲ್ಲ, ಅಂದ್ರೆ 30 ದಿವಸ ಪ್ಲಾನ್ ಇರುತ್ತಲ್ಲ, ಇದು ಮೋಸ್ಟ್ ಎಕ್ಸ್ಪೆನ್ಸಿವ್ ಪ್ಲಾನ್ ಅಂತಾನೆ ಹೇಳ್ಬೋದು. ಅಂದ್ರೆ ತುಂಬಾ ಕಾಸ್ಟ್ಲಿ ಇರುವಂತ ಪ್ಲಾನ್ ಅಂದ್ರೆ ಇದೆ. ಇನ್ನು ಇದರಲ್ಲಿ ನಿಮಗೆ ಸಿಮ್ ಕಾರ್ಡ್ ಯಾವ ತರ ಇರುತ್ತೆ, ಒಂದ್ರೆ ಫಿಸಿಕಲ್ ಸಿಮ್ ಕಾರ್ಡ್ ಇರುತ್ತೆ ಅಥವಾ ಈ ಸಿಮ್ ಇರುತ್ತೆ. ಹೌದು, ಚೈನಾದಲ್ಲಿ ಈ ಎರಡು ಆಪ್ಷನ್ಸ್ ಕೂಡ ಇದೆ. ಒಂದು, ನಿಮ್ಮ ಫೋನ್ ಅಲ್ಲಿ ನೀವು ಫಿಸಿಕಲ್ ಸಿಮ್ ನ ಕೂಡ ತಗೋಬಹುದು ಅಥವಾ ಈ ಸಿಮ್ ನ ಆಕ್ಟಿವೇಶನ್ ಕೂಡ ಮಾಡಬಹುದು. ಚೈನಾದಲ್ಲಿ ಈ ಸಿಮ್ ಕಾರ್ಡ್ ಕಂಪನಿ ಯಾವ ಇದಾವೆ, ನಮ್ಮ ಇಂಡಿಯಾದಲ್ಲಿ ನೋಡಬಹುದು, ಜಿಯೋ ಇದೆ, ಏರ್ಟೆಲ್ ಇದೆ, ವಿ ಇದೆ, ಈ ತರ ಇದೆ. ಬಟ್ ಆದ್ರೆ ಚೈನಾದಲ್ಲಿ ಯಾವ ತರ ಇದೆ ಅಂದ್ರೆ ಚೈನಾ ಮೊಬೈಲ್ ಅಂತ ಒಂದಿದೆ, ಚೈನಾ ಯೂನಿಕಾಮ್ ಅಂತ ಇದೆ, ಅದಾದ್ಮೇಲೆ ಚೈನಾ ಟೆಲಿಕಾಮ್ ಅಂತ ಇದೆ. ಈ ತರ ಇಲ್ಲಿ ಕೆಲವೊಂದು ಕಂಪನಿ ಏನಿದೆ ಇಲ್ಲಿ ಹೆಸರನ್ನ ಇಟ್ಟಿದ್ದಾರೆ. ಒಂದು ವೇಳೆ ಏರ್ಪೋರ್ಟ್ ಅಲ್ಲಿ ಸಿಮ್ ಕಾರ್ಡ್ ಏನಾದ್ರು ಅವೈಲೇಬಲ್ ಕೂಡ ಇರುತ್ತೆ. ಆದ್ರೆ ನೀವು ಇಲ್ಲಿ ಏರ್ಪೋರ್ಟ್ ಅಲ್ಲಿ ಮಾತ್ರ ಯಾವ ಕಾರಣ ಕೂಡ ಸಿಮ್ ಕಾರ್ಡ್ ನ ತಗೋದಕ್ಕೆ ಹೋಗಬೇಡಿ. ಐ ಹೋಪ್ ನಿಮಗೆ ಇನ್ಫಾರ್ಮೇಶನ್ ಸಿಕ್ಕಿದೆ ಅನ್ಕೊಂಡಿದ್ದೀನಿ. ಇದು ಸಂಬಂಧಪಟ್ಟ ಏನಾದರೂ ನಿಮಗೆ ಡೌಟ್ಸ್ ಇದ್ರೆ ಮರಿದು ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸೋಣ ಮರಿಬೇಡಿ. ನಮಸ್ಕಾರ.